So next we'll discuss about cytoplasm. So cell membrane, this is nucleus, and the jelly-like substance, it is present in between nucleus and cell membrane is cytoplasm. So it is a jelly-like substance present between the cell membrane and nucleus. ನ್ಯೂಕ್ಲಿಯಸ್ ಮತ್ತು ಸೆಲ್ ಮೆಂಬ್ರೇನ್ ಮಧ್ಯದಲ್ಲಿ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಆಗಿರುತ್ತೆ ಆ್ಯಂಡ್ ದಟ್ ಈಸ್ ನೌನ್ ಎಸ್ ಸೈಟೋಪ್ಲಾಸಮ್. ಅದನ್ನು ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಆ್ಯಂಡ್ ವೇರಿಯಸ್ ಅದರ್ ಕಾಂಪೋನೆಂಟ್ಸ್ ಆಫ್ ಸೆಲ್ ಪ್ರೆಸೆಂಟ್ ಇನ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮಲ್ಲಿ ಸೆಲ್ನ ಅದರ್ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಆಗಿರುತ್ತೆ. ಲೈಕ್ ಮೈಟೋಕಾಂಡ್ರಿಯಾ ಆಗಿರ್ಬೋದು. ಮೈಟೋಕಾಂಡ್ರಿಯಾ, ದಿಸ್ ಇಸ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಪ್ರೆಸೆಂಟ್ ಆಗಿರುತ್ತೆ, ರೈಬೋಸೋಮ್ ಪ್ರೆಸೆಂಟ್ ಆಗಿರುತ್ತೆ. ರೈಬೋಸೋಮ್, ಗಾಲ್ಗಿ ಬಾಡೀಸ್, these are Golgi bodies. And ribosome. ಇನ್ನು ಡಿಫ್ರೆಂಟ್ ಲೈಸೋಸೋಮ್ಸ್ ಆಗಿರ್ಬೋದು, ವ್ಯಾಕ್ಯೂಲ್ಸ್ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಈ ಥರದ್ದೆಲ್ಲ ಡಿಫ್ರೆಂಟ್ ಕಂಪೋನೆಂಟ್ಸ್ ಸೈಟೋಪ್ಲಾಸಮ್ ಒಳಗಡೆ ಪ್ರೆಸೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಲ್ ಸಿ ಅಬೌಟ್ ನ್ಯೂಕ್ಲಿಯಸ್, ಡಿಸ್ಕಸ್ ಅಬೌಟ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಇಸ್ ಆನ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ದ ಲಿವಿಂಗ್ ಸೆಲ್. ನಮ್ಮ ಲಿವಿಂಗ್ ಸೆಲ್ಸಲ್ಲಿ ನ್ಯೂಕ್ಲಿಯಸ್ ತುಂಬಾ ಇಂಪಾರ್ಟೆಂಟ್ ಕಾಂಪೋನೆಂಟ್. ಇಟ್ ಈಸ್ ಜನರಲಿ ಸ್ಪೆರಿಕಲ್ ಆ್ಯಂಡ್ ಲೊಕೇಟೆಡ್ ಇನ್ ದ ಸೆಂಟರ್ ಆಫ್ ದ ಸೆಲ್. ಅದು ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ ಆ್ಯಂಡ್ ಸೆಲ್ನ ಸೆಂಟರಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ದಿಸ್ ಈಸ್ ದ ನ್ಯೂಕ್ಲಿಯಸ್. ಸೊ ಇದು ಸೆಲ್ನ ಸೆಂಟರ್ ಪಾರ್ಟಲ್ಲಿ ಲೊಕೇಟ್ ಆಗಿರುತ್ತೆ and it is very important component of the living cell. It can be easily stained and seen through microscope. ಅದನ್ನು ನಾವು ಈಸಿಯಾಗಿ ಸ್ಟೈನ್ ಮಾಡ್ಬೋದು ಆ್ಯಂಡ್ ಅಂದರೆ ಕಲರ್ಸ್ ಆ್ಯಡ್ ಮಾಡಿ ನಾವು ಅದನ್ನು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ನ್ಯೂಕ್ಲಿಯಸ್ ಈಸ್ ಸಪರೇಟೆಡ್ ಫ್ರಮ್ ದ ಸೈಟೋಪ್ಲಾಸಮ್ ಬೈ ಮೆಂಬ್ರೇನ್ ಕಾಲ್ಡ್ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ಸೆಲ್ಗೆ ಸೆಲ್ ಮೆಂಬ್ರೇನ್ ಇರುತ್ತೆ ಆ್ಯಂಡ್ ದಿಸ್ ಇಸ್ ನ್ಯೂಕ್ಲಿಯಸ್. ಈ ಸರೌಂಡಿಂಗ್ಸಲ್ಲಿ ಸೈಟೋಪ್ಲಾಸಮ್ ಇರುತ್ತೆ. ಇಟ್ ಈಸ್ ಎ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್. ಸೊ ಸೈಟೋಪ್ಲಾಸಮಿಂದ ನ್ಯೂಕ್ಲಿಯಸ್ನ ಸಪ್ರೇಟ್ ಮಾಡೋ ಅಂಥ ಮೆಂಬ್ರೇನ್ ಇಟ್ ಈಸ್ ನೌನ್ ಎಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಏನು ಮಾಡುತ್ತೆ ಅಂದರೆ ಸೈಟೋಪ್ಲಾಸಮಿಂದ ನ್ಯೂಕ್ಲಿಯಸ್ನ ಸಪ್ರೇಟ್ ಮಾಡುತ್ತೆ. ಸೊ ಇಟ್ ಈಸ್ ನೌನ್ ಎಸ್ ನ್ಯೂಕ್ಲಿಯರ್ ಮೆಂಬ್ರೇನ್. ದಿಸ್ ಮೆಂಬ್ರೇನ್ ಈಸ್ ಆಲ್ಸೋ ಪೋರಸ್ and allows the movement of substances and materials from cytoplasm to nucleus. So ಈ ನ್ಯೂಕ್ಲಿಯಸ್ ಮೆಂಬ್ರೇನ್ ಸಹ ಪೋರಸ್. ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ ದಟ್ ಸೆಲ್ ಮೆಂಬ್ರೇನ್ ಬಗ್ಗೆ ಹೇಳ್ತಾ ಇರೋವಾಗ. ಸೊ ಸೆಲ್ ಮೆಂಬ್ರೇನ್ ಪೋರಸ್ ಆಗಿರುತ್ತೆ. ಸೊ ಅದರಿಂದ ಸಬ್ಸ್ಟೆನ್ಸಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಸೆಲ್ ಮೆಂಬ್ರೇನ್ ಔಟ್ಸೈಡಿಂದ ಇನ್ಸೈಡ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ it is same in case of nuclear membrane. Nuclear membrane nallu saha, if we consider this as nuclear membrane, this is outside, inside. ಅಂದರೆ ಇದು ನ್ಯೂಕ್ಲಿಯರ್ ಮೆಂಬ್ರೇನ್ನ ಔಟ್ಸೈಡ್, ಅಂದರೆ ಇದು ಔಟ್ಸೈಡ್ ಏನಿರುತ್ತೆ ಸೈಟೋಪ್ಲಾಸಮ್ ಇರುತ್ತೆ ಆ್ಯಂಡ್ ಒಳಗಡೆ ನ್ಯೂಕ್ಲಿಯಸ್. ಸೊ ಇಲ್ಲಿಂದ ಇಲ್ಲಿಗೆ ಸಬ್ಸ್ಟ್ಯಾನ್ಸಸ್ ಮೂವ್ ಆಗುತ್ತೆ. ಸೊ ಹಿಯರ್ ಇದಕ್ಕೂ ಪೋರ್ಸ್ ಇರುತ್ತೆ, ಮೀನ್ಸ್ ಸ್ಮಾಲ್ ಗ್ಯಾಪ್.
ಈ ಗ್ಯಾಪ್ ಮುಖಾಂತರ ಸಬ್ಸ್ಟ್ಯಾನ್ಸಸ್ ಮೂವ್ಸ್ ಫ್ರಮ್ ಇನ್ಸೈಡ್ ಔಟ್ಸೈಡ್ ಆಫ್ ದ ಸೆಲ್ ಟು ಇನ್ಸೈಡ್ ಆಫ್ ದ ಸೆಲ್, ಹೊರಗಡೆ ಸೆಲ್ ಸೈಟೋಪ್ಲಾಸಮಿಂದ ನ್ಯೂಕ್ಲಿಯಸ್ ಒಳಗಡೆ ಸಬ್ಸ್ಟ್ಯಾನ್ಸಸ್ ಮೂವ್ ಆಗುತ್ತೆ. ಆ್ಯಂಡ್ ಫ್ರಮ್ ನ್ಯೂಕ್ಲಿಯಸ್ಸಿಂದ ಸೈಟೋಪ್ಲಾಸಮ್ಗೆ ಸಬ್ಸ್ಟ್ಯಾನ್ಸಸ್ ಮೂವ್ ಆಗುತ್ತೆ. ಸೊ ಯಾಕೆ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನಲ್ಲಿ ಪೋರ್ಸ್ ಇರುತ್ತೆ. ಸೊ ಈ ರೀತಿ ಪೋರ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಟ್ಯಾನ್ಸಸ್ ಫ್ರಮ್ ಔಟ್ಸೈಡಿಂದ ಇನ್ಸೈಡ್ಗೆ ಮೂವ್ ಆಗುತ್ತೆ ಆ್ಯಂಡ್ ಇನ್ಸೈಡಿಂದ ಔಟ್ಸೈಡ್ಗೂ ಮೂವ್ ಆಗುತ್ತೆ. ಸೊ ದ ಸ್ಮಾಲರ್ ಸ್ಪೆರಿಕಲ್ ಬಾಡೀಸ್ ಆಫ್ ನ್ಯೂಕ್ಲಿಯಸ್ ಆರ್ ಕಾಲ್ಡ್ ನ್ಯೂಕ್ಲಿಯೋಲಸ್. ಈ ನ್ಯೂಕ್ಲಿಯಸ್ ಒಳಗಡೆ ಸ್ಪೆರಿಕಲ್ ಬಾಡೀಸ್ ಇರುತ್ತೆ ಈ ರೀತಿ. ಇಫ್ ವಿ ಕನ್ಸಿಡರ್ ದಿಸ್ ಎಸ್ ನ್ಯೂಕ್ಲಿಯಸ್, ಅದರ ಒಳಗಡೆ ಈ ಥರ ಸ್ಪೆರಿಕಲ್ ಬಾಡೀಸ್ ಇರುತ್ತೆ ಆ್ಯಂಡ್ ದೋಸ್ ಆರ್ ನೌನ್ ಆಸ್ ನ್ಯೂಕ್ಲಿಯೋಲಸ್. ಅದನ್ನು ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಆ್ಯಂಡ್ ವಿ ಕ್ಯಾನ್ ಸಿ ದೆಮ್ ಥ್ರೂ ಮೈಕ್ರೋಸ್ಕೋಪ್. ನಾವು ಮೈಕ್ರೋಸ್ಕೋಪಿಂದ ಅದನ್ನು ನೋಡ್ಬೋದು. ಆ್ಯಂಡ್ ಇನ್ ಅಡಿಷನ್ ನ್ಯೂಕ್ಲಿಯಸ್ ಕಂಟೈನ್ಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಸೆಂಟ್ರೋಮಿಯರ್ಸ್. ನ್ಯೂಕ್ಲಿಯಸ್ ಒಳಗಡೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ನಮಗೆ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ದೇ ಆರ್ ನೋನ್ ಆಸ್ ಸೆಂಟ್ರೋಮಿಯರ್ಸ್. ಸೊ we can find something like this. ಇದನ್ನು ನಾವು ಸೆಂಟ್ರೋಮಿಯರ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಸೆಂಟ್ರೋಮಿಯರ್ಸ್. ನಾವು ಸೆಂಟ್ರೋಮಿಯರ್ಸ್ನ ಸಹ ನ್ಯೂಕ್ಲಿಯಸಲ್ಲಿ ನೋಡ್ಬೋದು. ದೀಸ್ ಕ್ಯಾರಿ ಜೀನ್ಸ್ ಆ್ಯಂಡ್ ಹೆಲ್ಪ್ ಇನ್ ಇನ್ಹೆರಿಟೆನ್ಸ್ ಆರ್ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್. ಅದರ ಫಂಕ್ಷನ್ ಏನು ಅಂತಂದರೆ ದೇ ಕ್ಯಾರಿ ಜೀನ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಜೀನ್ನ ಕ್ಯಾರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಗ್ರ್ಯಾಂಡ್ ಪೇರೆಂಟ್ ಒಬ್ಬರು ಗ್ರ್ಯಾಂಡ್ ಫಾದರಿಂದ ಸನ್ಗೆ ಜೀನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಟ್ ಈಸ್ ಡ್ಯೂ ಟು ಸೆಂಟ್ರೋಮಿಯರ್ ಆ್ಯಂಡ್ ನ್ಯೂಕ್ಲಿಯಸ್. ಮತ್ತು ಆ ಸನ್ನಿಂದ ಆಫ್ಸ್ಪ್ರಿಂಗ್ಸ್ ಜೀನ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಮತ್ತು ಆ ಜನರೇಷನಿಂದ ಇನ್ನೊಂದು ಜನರೇಷನ್ಸ್ಗೆ ಜೀನ್ಸ್ ಕ್ಯಾರಿ ಆಗ್ತಾ ಬರುತ್ತೆ ಆ್ಯಂಡ್ ಕ್ಯಾರೆಕ್ಟರ್ಸು ಸಹ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಆ್ಯಂಡ್ ದ ಸೆಂಟ್ರೋಮಿಯರ್ಸ್ ಆರ್ ಓನ್ಲಿ ಸೀನ್ ವೆನ್ ದ ಸೆಲ್ ಡಿವೈಡ್ಸ್. ನಾವು ಸೆಂಟ್ರೋಮಿಯರ್ಸ್ನ ಯಾವಾಗ ನೋಡ್ಬೋದು ಅಂತಂದರೆ ಸೆಲ್ ಡಿವಿಷನ್ ಆದಾಗ. ಸೊ ಫಾರ್ ಎಕ್ಸಾಂಪಲ್, ಸೊ ಈ ರೀತಿ ಸೆಲ್ ಡಿವಿಷನ್ ಆಗುತ್ತೆ. ಸೊ ಆಗ ನಾವು ಸೆಂಟ್ರೋಮಿಯರ್ಸ್ನ ನೋಡ್ಬೋದು.
ಟ್ರಾನ್ಸ್ಫರ್ ಜೀನ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್, ಪೇರೆಂಟ್ ಟು ಸ್ಪ್ರಿಂಗ್. ಅದರ ಜೊತೆಗೆ ಇಟ್ ಆ್ಯಕ್ಟ್ಸ್ ಆಸ್ ಕಂಟ್ರೋಲ್ ದ ಆ್ಯಕ್ಟಿವಿಟೀಸ್ ಆಫ್ ಸೆಲ್ನ ಎಲ್ಲ ಆ್ಯಕ್ಟಿವಿಟೀಸ್ನ ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ದ ಎಂಟೈರ್ ಕಂಟೆಂಟ್ ಆಫ್ ದ ಲಿವಿಂಗ್ ಸೆಲ್ ಈಸ್ ನೌನ್ ಎಸ್ ಪ್ರೋಟೋಪ್ಲಾಸಮ್. ಒಂದು ಲಿವಿಂಗ್ ಸೆಲ್, ಡೆಡ್ ಸೆಲ್ ಅಲ್ಲ, ಲಿವಿಂಗ್ ಸೆಲ್ನ ನಾವು ಕನ್ಸಿಡರ್ ಮಾಡಿದ್ರೆ ದ ಎಂಟೈರ್ ಕಂಟೆಂಟ್, ಅದರಲ್ಲಿರುವಂಥ ಎಲ್ಲ ಕಂಟೆಂಟ್ ಇನ್ ಎ ಲಿವಿಂಗ್ ಸೆಲ್ ಇಸ್ ನೌನ್ ಎಸ್ ಪ್ರೋಟೋಪ್ಲಾಸಮ್. ಅದನ್ನು ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್. ಅದರೊಳಗಡೆ ಸೈಟೋಪ್ಲಾಸಮು ಇನ್ಕ್ಲೂಡ್ ಆಗುತ್ತೆ ಆ್ಯಂಡ್ ನ್ಯೂಕ್ಲಿಯಸ್ ಸಹ ಇನ್ಕ್ಲೂಡ್ ಆಗುತ್ತೆ. ಪ್ರೋಟೋಪ್ಲಾಸಮ್ ಈಸ್ ಕಾಲ್ಡ್ ದ ಲಿವಿಂಗ್ ಸಬ್ಸ್ಟೆನ್ಸ್ ಆಫ್ ದ ಸೆಲ್. ಸೊ ನಾವು ಲಿವಿಂಗ್ ಸೆಲ್ಲಲ್ಲಿ ಕನ್ಸಿಡರ್ ಮಾಡ್ತಿದ್ದೀವಿ, ಎನ್ಸ್ it is called as a living substance of the cell. And in onion cell, blank looking structures are present in the cytoplasm called vacuoles. ನಾವು ಆನಿಯನ್ ಸೆಲ್ಸಲ್ಲಿ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಬ್ಲ್ಯಾಂಕ್ ಲುಕಿಂಗ್ ಸ್ಟ್ರಕ್ಚರ್ಸ್ ಇರುತ್ತೆ. ದೇ ಆರ್ ಕಾಲ್ಡ್ ಆಸ್ ವ್ಯಾಕ್ಯೂಲ್ಸ್. ಈ ರೀತಿ ಇರುತ್ತೆ. ಆ್ಯಂಡ್ ದೇ ಆರ್ ಪ್ರೆಸೆಂಟ್ ಇನ್ ಸೈಟೋಪ್ಲಾಸಮ್. ದ ಸೆಲ್ cell membrane, nucleus, this is cytoplasm. ಈ ವ್ಯಾಕ್ಯೂಲ್ಸ್ ಸೈಟೋಪ್ಲಾಸಮಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಆ್ಯಂಡ್ ಇಟ್ ಕುಡ್ ಬಿ ಸಿಂಗಲ್ ಆರ್ ಬಿಗ್ ಇನ್ ಆನಿಯನ್ ಸೆಲ್. ಆನಿಯನ್ ಸೆಲ್ಸಲ್ಲಿ ಅದು ಸಿಂಗಲ್ ಆಗಿರ್ಬೋದು, ಒಂದೇ ಇರ್ಬೋದು, ಆ್ಯಂಡ್ ಅದರ ಸೈಜು ಸಹ ಬಿಗ್ ಇರ್ಬೋದು. ಸೈಜ್ ಮೇ ಬಿ ಬಿಗ್ ಇರ್ಬೋದು. ಆ್ಯಂಡ್ ಚೀಕ್ ಸೆಲ್ಸ್ ಹ್ಯಾವ್ ಸ್ಮಾಲರ್ ವ್ಯಾಕ್ಯೂಲ್ಸ್. ಚೀಕ್ ಸೆಲ್ಸಲ್ಲಿ ನಮಗೆ ವ್ಯಾಕ್ಯೂಲ್ಸು ಸ್ಮಾಲ್ ಆಗಿರುತ್ತೆ. ಆ್ಯಂಡ್ ಲಾರ್ಜ್ ವ್ಯಾಕ್ಯೂಲ್ಸ್ ಆರ್ ಕಾಮನ್ ಇನ್ ಪ್ಲ್ಯಾಂಟ್ ಸೆಲ್ಸ್. ಪ್ಲ್ಯಾಂಟ್ ಸೆಲ್ಸಲ್ಲಿ ನಮಗೆ ತುಂಬ ದೊಡ್ಡ ವ್ಯಾಕ್ಯೂಲ್ ಸಿಗುತ್ತೆ. ಪ್ಲ್ಯಾಂಟ್ ಸೆಲ್ಲಲ್ಲಿ ನಮಗೆ ವ್ಯಾಕ್ಯೂಲ್ಸ್ ಪ್ಲ್ಯಾಂಟ್ ಸೆಲ್ಸಲ್ಲಿ ವ್ಯಾಕ್ಯೂಲ್ಸ್ ದೊಡ್ಡದಾಗಿರುತ್ತೆ. ದೇ ಆರ್ ಲಾರ್ಜ್. ಇನ್ ಅನಿಮಲ್ ಸೆಲ್ಸ್ ವ್ಯಾಕ್ಯೂಲ್ಸ್ ಆರ್ ಮಚ್ ಸ್ಮಾಲರ್. ಅನಿಮಲ್ ಸೆಲ್ಸಲ್ಲಿ ನಮಗೆ ಸ್ಮಾಲರ್ ವ್ಯಾಕ್ಯೂಲ್ಸ್ ಸಿಗುತ್ತೆ. ಕ್ಲೋರೋಫಿಲ್ ಪ್ರೆಸೆಂಟ್ ಇರೋದ್ರಿಂದ ಪ್ಲ್ಯಾಂಟ್ಸಲ್ಲಿ ಗ್ರೀನ್ ಪಿಗ್ಮೆಂಟ್ ಇರುತ್ತೆ. ಆ್ಯಂಡ್ ಗ್ರೀನ್ ಕಲರ್ ಪ್ಲಾಸ್ಟಿಡ್ಸ್ ಆರ್ ಕಾಲ್ಡ್ ಆಸ್ ಕ್ಲೋರೋಪ್ಲಾಸ್ಟ್ಸ್. ದೇ ಆರ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್.
ಸೊ ಪ್ಲಾಂಟ್ ಸೆಲ್ ಹೇಗಿರುತ್ತೆ, ಅನಿಮಲ್ ಸೆಲ್ ಹೇಗಿರುತ್ತೆ ಅಂತ ನೋಡೋಣ. ದಿಸ್ ಇಸ್ ಪ್ಲಾಂಟ್ ಸೆಲ್ ಆ್ಯಂಡ್ ದಿಸ್ ಇಸ್ ಅನಿಮಲ್ ಸೆಲ್. ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಸೊ ಸೆಲ್ ಮೆಂಬ್ರೇನ್ ಈಸ್ ಪ್ರೆಸೆಂಟ್. ಆ್ಯಂಡ್ ಇನ್ ಅನಿಮಲ್ ಸೆಲ್ಲಲ್ಲೂ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಸೊ ಇನ್ ಅನಿಮಲ್ ಸೆಲ್ ಆಲ್ಸೋ ಸೆಲ್ ಮೆಂಬ್ರೇನ್ ಈಸ್ ಪ್ರೆಸೆಂಟ್. ಸೆಲ್ ವಾಲ್, ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಸೊ ಇಟ್ ಈಸ್ ಪ್ರೆಸೆಂಟ್. ಅನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಇರೋದಿಲ್ಲ, ಇಟ್ ಈಸ್ ಆಬ್ಸೆಂಟ್. ಆ್ಯಂಡ್ ವ್ಯಾಕ್ಯೂಲ್ಸ್, one large vacuole is present in plant cell. Large vacuole. In animal cell, we have small vacuoles in large number. Small but many vacuoles. ತುಂಬ ವ್ಯಾಕ್ಯೂಲ್ಸ್ ಇರುತ್ತೆ ಅನಿಮಲ್ ಸೆಲ್ಲಲ್ಲಿ, ಬಟ್ ಸೈಜ್ ಇಸ್ ಸ್ಮಾಲ್. ಆ್ಯಂಡ್ ನ್ಯೂಕ್ಲಿಯಸ್ ಪ್ಲ್ಯಾಂಟ್ ಸೆಲ್ಲಲ್ಲಿ ಈ ರೀತಿ ಸೈಡಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೈಡ್ of the cell membrane. So nucleus in animal cell, it is present in the center. ಈ ರೀತಿ ಸೆಂಟರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಇನ್ ಪ್ಲಾಂಟ್ ಸೆಲ್ ಸೈಡಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಇನ್ ಎಕ್ಸ್ಟ್ರಾ ವಿ ಕ್ಯಾನ್ ಸಿ ಪ್ಲಾಸ್ಟಿಡ್ಸ್. ನಾವು ಪ್ಲಾಂಟ್ ಸೆಲ್ಲಲ್ಲಿ ನಾವು ಪ್ಲಾಸ್ಟಿಡ್ಸ್ನ ನೋಡ್ಬೋದು. ಬಟ್ ಇನ್ ಅನಿಮಲ್ ಸೆಲ್ ವಿ ಕಾಂಟ್ ಸಿ ಪ್ಲಾಸ್ಟಿಡ್ಸ್. ಆ್ಯಂಡ್ ನಾವು ಪ್ಲಾಂಟ್ ಸೆಲ್ಲಲ್ಲಿ ಸೆಂಟ್ರೋಮಿಯರ್ಸ್ನ ನೋಡೋಕ್ಕಾಗಲ್ಲ. ಬಟ್ ಇನ್ ಅನಿಮಲ್ ಸೆಲ್ಲಲ್ಲಿ ನಾವು ಸೆಂಟ್ರೋಮಿಯರ್ಸ್ನ ನೋಡ್ಬೋದು. ಆ್ಯಂಡ್ ದಟ್ ಕಂಪ್ಲೀಟ್ಸ್ ದ ಚಾಪ್ಟರ್. ಥ್ಯಾಂಕ್ ಯು.